ನಾವು ಇಷ್ಟು ತನಕ ದರ್ಶನ್ಗೆ ಬೇಲ್ ಆಯ್ತು, ದರ್ಶನ್ಗೆ ಸಿಹಿ ಸಿಕ್ತು, ಅದು ಇದು ಅಂತ ಮಾತನಾಡ್ತಾ ಇದ್ದೀವಿ. ದರ್ಶನ್ಗೆ ಬೇಲ್ ಸಿಕ್ತಿದ್ದಂಗೆ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಗನನ್ನ ಕಳ್ಕೊಂಡಿರುವಂತಹ ನೋವು ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತೀವಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಹಿನ್ನೆಲೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ತಂದೆ ಶಿವನಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಬೇಲ್ ಬಗ್ಗೆ ಮಾಧ್ಯಮಗಳ ಮೂಲಕ ತಿಳಿಯಿತು. ಈಗ ಜಾಮೀನು ನೀಡಿದ್ರು ಕೂಡ ಅಂತಿಮ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ನಮಗೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ, ಅದರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ದರ್ಶನ್ ನಮ್ಮ ಮನೆಗೆ ಬಂದ್ರೆ ಏನ್ ಮಾಡ್ತೀರಿ ನೀವು ಅನ್ನೋ ವಿಚಾರಕ್ಕೆ ನಮ್ಮಲ್ಲಿ ಚರ್ಚೆ ಇಲ್ಲ. ಮಗನನ್ನ ಕಳ್ಕೊಂಡಿದ್ದೀವಿ, ದರ್ಶನ್ ಬರೋದು ಕೂಡ ಬೇಕಾಗಿಲ್ಲ ನಮಗೆ. ನನ್ನ ಮಗನ ಸಾವಿಗೆ ನ್ಯಾಯ ಬೇಕಾಗಿದೆ ಅಂತ ರೇಣುಕಾಸ್ವಾಮಿಯ ತಂದೆ ಶಿವನಗೌಡರು ಮಾತನಾಡಿದ್ದಾರೆ. ಮಗನಾದ ರೇಣುಕಸ್ವಾಮಿಗೆ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ. ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ, ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ. ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ. ತಾತ್ಕಾಲಿಕವಾಗಿ ನಮಗೆ ಬೇಲ್ ಆಗಿರ್ಬೋದು, ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ, ಅದು ಯಾವ ಕಾರಣಕ್ಕೆ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ. ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ. ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವೇನು ಆಗ್ತಾವಲ್ಲ, ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ತಪ್ಪರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ನಾವು ನಮ್ಮ ಈಗಾಗಲೇ 3 ಸತಿ ಅದಾದ್ಮೇಲೆ ನೀವೇನು ಹೇಳಿದ್ರಲ್ಲ, ಅದಾದ್ಮೇಲೆ ಇದು 3ನೇ ಸರಿ. ಅಲ್ಲ, ಏನ್ ತೊಂದರೆ ಇಲ್ಲ, ನಮ್ಗೆ ಇನ್ನೇನಿಲ್ಲ ಸರ್. ಸರ್ ಖಂಡಿತವಾಗ್ಲೂ ಎಲ್ಲರೂ ಒಂದೇ. ಈಗಾಗಲೇ 3 ಸತಿ ಅದಾದ್ಮೇಲೆ ಓಕೆ, ನಾನು ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ. ಲೋಕೇಶ್ವರ್ ಸರ್ ಇದ್ದಾರೆ, ಉಮೇಶ್ ಸರ್ ಇದ್ದಾರೆ. ಸರ್, ಈಗ ರೇಣುಕಾಸ್ವಾಮಿಯ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇಡೀ ರಾಜ್ಯದ ಕೂಗು, ಅದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿರೋದ್ರಿಂದ ಸೊ ಅವರ ತಂದೆ ಕೂಡ ಬಹಳಷ್ಟು ನೋವಲ್ಲಿದ್ದಾರೆ. ಅವ್ರ ಕುಟುಂಬಸ್ಥರನ್ನ ನಾನು ವೈಯಕ್ತಿಕವಾಗಿ ಕೂಡ ಭೇಟಿ ಮಾಡಿದ್ದೀನಿ, ಬಹಳಷ್ಟು ನೋವಲ್ಲಿದ್ದಾರೆ. ಅವ್ರ ಮನೆಯವ್ರು ನೋಡಿದ್ರೆ ನಿಜಕ್ಕೂ ಅಯ್ಯೋ ಅಂತ ಅನ್ಸುತ್ತೆ. ಬಟ್ ಈಗ ಸದ್ಯಕ್ಕೆ ಸರ್, ಈಗ ನ್ಯಾಯ ಸಿಗಬೇಕು ಅಂದ್ರೆ ಯಾವ ರೀತಿ ಹೋರಾಟ ಮಾಡ್ಬೋದು ಸರ್? ಯಾವ ರೀತಿ ನ್ಯಾಯಕ್ಕೋಸ್ಕರ ಕಾಯೋದು, ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೀವೇನ್ ಹೇಳ್ತೀರಿ ಸರ್? ನೋಡಿ, ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇನ್ಸ್ಟೆಂಟ್ ಪನಿಷ್ಮೆಂಟ್ ಆಗ್ಬೇಕು ಅನ್ನೋದು ಎಲ್ಲರ ಯೋಚನೆ. ನಮ್ಮ ಸಿಸ್ಟಮ್ ಎಲ್ಲ ಆತರ ವ್ಯವಸ್ಥೆ ಇಲ್ಲ. ಆದ್ರೆ FIR ಆಗ್ಬೇಕು ಅಂತ ಫಸ್ಟ್ ಡಿಮ್ಯಾಂಡ್, FIR ಆದ ತಕ್ಷಣನೇ ಅರೆಸ್ಟ್ ಮಾಡ್ಬೇಕಂತ 2ನೇ ಡಿಮ್ಯಾಂಡ್, ಅರೆಸ್ಟ್ ಆದವನ್ಗೆ ಜೈಲಿಗೆ ಕಳಿಸ್ಬೇಕು ಅಂತ 3ನೇದು, 3ನೇದಾದ್ಮೇಲೆ 4ನೇದೇನು ಅವನಿಗೆ ಬೇಲ್ ಸಿಗಬಾರ್ದು. ಅಂದ್ರೆ ಕಾನೂನಲ್ಲಿ ಆ ಕೆಲ್ಸಕ್ಕೂ ಅವಕಾಶ ಕೊಟ್ಟಂಗೆ 2ನೇ ಅವಕಾಶ ಈ ಕಡೆನೂ ಕೊಟ್ಟಿದ್ದಾರೆ. ಅರೆಸ್ಟ್ ಅನ್ನ ಕಂಪಲ್ಸರಿ ಅಂತ ಏನಿಲ್ಲ, ಮ್ಯಾಂಡೇಟರಿ ಅಂತಾನು ಇಲ್ಲ. ಈಗ ಹೊಸ ಪ್ರಾವಿಷನ್ ಬಂದಿದೆ, 7 ವರ್ಷದ ಒಳಗಡೆ ಅವ್ರಿಗೆ ಪನಿಷ್ಮೆಂಟ್ಸ್ ಇದ್ರೆ ಅವ್ರಿಗೆ ನೀವು ಅರೆಸ್ಟ್ ಮಾಡ್ಲೇಬೇಕು ಅಂತ ಏನಿಲ್ಲ, ನೋಟಿಸ್ ಕೊಟ್ಟು ಕೋರ್ಟಿಗೆ ಬರಂಗ್ ಮಾಡ್ಕೊಳ್ಳಿ ಸಾಕು ಅಂತ. ಮತ್ತೆ ಮತ್ತೆ ರಿಪೀಲ್ಗಳು ಏನಾಗಿದ್ದಾವೆ, ಬೇಲ್ ಈಗ ಹೇಳ್ದಾಗೆ ಅದು ಒಂದು ರೂಲ್ ಇರೋದ್ರಿಂದ ನೀವು ಎಲ್ಲದಕ್ಕೂ ರಿಜೆಕ್ಟ್ ಮಾಡೋದ್ ಬಿಟ್ಟು ನಿಮ್ ಮಟ್ಟದಲ್ಲಿ ಕೊಡೋಗಿದ್ರೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ವಾಪಸ್ ಓಡಿಸುತ್ತೆ. ಇವತ್ತಿನ ಘಟನೆ ಅಂತ ಹೇಳಿ ಪುಷ್ಪ ಫಿಲಂ ಹೀರೋ ಅಲ್ಲು ಅರ್ಜುನ್ಗೆ ಅರೆಸ್ಟ್ ಮಾಡಿ ಲೋಯರ್ ಕೋರ್ಟ್ 14 ದಿವಸ ಕಸ್ಟಡಿ ಕೊಡ್ತು, ಹೈಕೋರ್ಟ್ ಎಂಟ್ರಿ ಆರ್ಡರ್ ಮಾಡಿ ಬೇಲ್ ಮಾಡಿ. ಅರ್ಥ ಆಯ್ತಾ? ಅಂದ್ರೆ ಸಿಸ್ಟಮ್ ಅಲ್ಲಿ ನಿಮ್ಗೆ ಬ್ಯಾಲೆನ್ಸಿಂಗ್ ಸಿಸ್ಟಮ್ ಇದೆ. ಆಮೇಲೆ ಅಲ್ಲಿ FIR ಕೊಟ್ಟೋದೆಲ್ಲ ಸರಿ ಅಂತ ತೀರ್ಮಾನಕ್ಕೆ ಅವಾಗಲೇ ಬರಕ್ ಆಗೋದಿಲ್ಲ. ಇದೆಲ್ಲದು ಪ್ರಶ್ನೆಯಲ್ಲಿ ಈಗ ಅವ್ರ ತಂದೆಗೆ ಏನ್ ನೋವಾಗಿದೆ, ಅವ್ರಿಗೆ ಏನ್ ಅನ್ಸುತ್ತೆ, ಅವ್ರಿಗೆ ಅರೆಸ್ಟ್ ಆಗ್ಬೇಕು, ಜೈಲ್ಗೆ ಹೋಗ್ಬೇಕು ಅನ್ನೋದಿತ್ತು, ಅದಾಗಿತ್ತು. ಆದ್ರೆ ಬಿಡುಗಡೆನೂ ಆಗ್ಬಾರ್ದು ಅಂತಾನು ಪ್ರಶ್ನೆಯಲ್ಲಿ ಅವ್ರು ಕೂತ್ಕೊಂಡ್ಬಿಟ್ರೆ ಕಾನೂನು ಅದನ್ನ ಒಪ್ಪೋದಿಲ್ಲ. ಅವ್ರದ್ದು ಫಸ್ಟ್ ಡಿಮ್ಯಾಂಡು ರೀಸನಬಲ್ ಇರುತ್ತೆ, ಸೆಕೆಂಡ್ ಡಿಮ್ಯಾಂಡು ರೀಸನಬಲ್ ಇದೆ, ಮತ್ತೆ 3ನೇ ಡಿಮ್ಯಾಂಡು ಸಾಯೋರ್ಗು ಜೈಲಿಗೆ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಈ ತರದ ಪ್ರಶ್ನೆಗಳು ಆಗ್ಬಾರ್ದು ಅಂತಾನೆ ಕೋರ್ಟ್ಗಳು ಒಂದು ತೂಕ ಮಾಡಿ ಕೆಲವು ಡಿಸಿಷನ್ಸ್ ಗಳನ್ನ ತಗೊಳೋದು. ಇವತ್ತಿನ ಈ ಬೇಲ್ ಮ್ಯಾಟರ್ಸ್ ಅಲ್ಲೂ ದರ್ಶನ್ದು ಹಾಗೇನೆ ಮಾಡಿದ್ದು. ಅಲ್ಲಿ ಇಂಟ್ರೀಮ್ ಆರ್ಡರ್ ನ ಕೊಡ್ಬೇಕಾದ್ರೂ ತುಂಬಾ ನಡೀತು ಹೈಕೋರ್ಟ್ ಅಲ್ಲಿ. ಕೊನೆಗೆ ಇಂಟ್ರೀಮ್ ಅವ್ರಿಗೆ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಕೊಡ್ಬೇಕಾದ್ರೂ ಕಂಡೀಷನ್ಸ್ ಹಾಕಿ ಕೊಡ್ತು, 8 ಕಂಡೀಷನ್ ಹಾಕಿ. ಆ ಕಂಡೀಷನ್ ಆದ್ರೂ ಅವ್ರು ಕೇವಲ ಆಚೆ ಬರೋ ಉದ್ದೇಶಕ್ಕೆ ಆತರ ಮಾಡಿದ್ರು ಅನ್ನೋದು ಪ್ರಶ್ನೆ ತಗೊಂಡು
ಮತ್ತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಸುಪ್ರೀಂ ಕೋರ್ಟ್ಗೆ ಅಪ್ಪೀಲ್ ಹೋಗಿದೆ, ಅದಿನ್ನೂ ವಿಚಾರಣೆ ಹಂತದಲ್ಲಿದೆ. ಈಗ ರೆಗ್ಯುಲರ್ ಬೇಲು ಆಗೋಗ್ಬಿಡ್ತು. ಸೊ ಆ ಪ್ರಶ್ನೆ ಇದ್ರಲ್ಲಿ ಕರ್ಗೋಗ್ಬಿಡುತ್ತೆ. ರೆಗ್ಯುಲರ್ ಬೇಲ್ ಆಗ್ಬಿಟ್ಟಿರೋದ್ರಿಂದ ಎಂಟ್ರಿ ಮಾಡೋದ್ ಪ್ರಶ್ನೆ ಈಗ ಸ್ವಲ್ಪ ವೀಕ್ ಆಗ್ಬಿಡುತ್ತೆ. ಅಲ್ಲೇನೇ ಅಪೀಲ್ ಹೋಗಿದ್ರು ಅದನ್ನ ಕ್ಯಾನ್ಸಲ್ ಮಾಡಿದ್ರು ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಮತ್ತೆ ಅವ್ರನ್ನ ಜೈಲೊಳಗೆ ಕಳ್ಸಕ್ ಬರೋದಿಲ್ಲ. ಫಾರ್ಮ್ಯಾಲಿಟಿಗೆ ಹೋಗಿ ಅವ್ರ ಜೈಲ್ಗೆ ಹೋಗಿ ಫಾರ್ಮ್ಯಾಲಿಟಿ ಮಾಡ್ಕೊಂಡು ಬರ್ಬೇಕಷ್ಟೇನೆ, ಬೇರೆ ಏನು ಅವ್ರನ್ನ ಮತ್ತೆ ಮಾಡಕ್ ಬರಲ್ಲ. ಇಲ್ಲ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕು. ಇದು ನಮ್ಮಲ್ಲಿ ಇರೋ ಒಂದು ವ್ಯವಸ್ಥೆ. ಮತ್ತೆ ಇದಕ್ಕೆಲ್ಲ ಟೈಮು ಕಿಲ್ ಆಗುತ್ತೆ ಜುಡಿಷಿಯರಿ ಸಿಸ್ಟಮ್ ಅಲ್ಲಿ. ನಿಮ್ಗೆ 3 ಮ್ಯಾಟ್ರ್ ಹೇಳ್ತೀನಿ, ಬೇಲ್ಸ್ ಆಗ್ಲಿ ಪನಿಷ್ಮೆಂಟ್ ಆಗ್ಲಿ. ಒಂದು ಪ್ರಾಸಿಕ್ಯೂಷನ್ ಅಥವಾ ಇನ್ವೆಸ್ಟಿಗೇಷನ್ ಅವರು ಕಷ್ಟಪಟ್ಟು ಪ್ರಾಸಿಕ್ಯೂಷನ್ ಪರವಾಗಿ ಹೋರಾಟ ಕಟ್ಟಿರ್ತಾರೆ. ಎರಡನೇದು ಡಿಫೆನ್ಸ್ ಅವರು ಅವ್ರ ಆರೋಪಿತರ ಪರವಾಗಿ ಅವ್ರದೇ ಆದ ಹೋರಾಟ ಅವ್ರು ಕಟ್ಕೊಂಡಿರ್ತಾರೆ. ಇವೆಲ್ಲದಕ್ಕೂ ಮುಖ್ಯವಾಗಿ ಇನ್ನೊಂದು ಏನಾಗುತ್ತೆ, ಜುಡಿಷಿಯರಿ ಮೈಂಡ್ ಸೆಟಪ್. ಜುಡಿಷಿಯರಿ ಮೈಂಡ್ ಸೆಟಪ್ ಕೆಲವು ಜಡ್ಜಸ್ಗಳು ಯೋಚನೆಗಳು ಒಂದೊಂಥರ, ಒಬ್ಬೊಬ್ಬರು ಜಡ್ಜಸ್ ಒಂದೊಂಥರ. ಅವ್ರಿಗೆ ಒಂದು ವಿಚಾರ ಸಿಕ್ಕರು ಸಾಕು ಬೇಲ್ ಕೊಡಲ್ಲ ಅಂತಾರೆ. ಇನ್ನೊಬ್ರಿಗೆ 10 ವಿಚಾರ ಇದ್ರು ಇರ್ಲಿ ಬಿಡ್ರಿ ಅಂತದೇನು ಇಂಪಾರ್ಟೆಂಟ್ ಅಲ್ಲಿ ಬೇಲ್ ಕೊಡ್ಬೋದು ಅಂತಾರೆ. ಈ ತರದ ಮೈಂಡ್ ಸೆಟಪ್ನು ಇಲ್ಲಿ ಕೆಲಸ ಮಾಡ್ತೇವೆ. ಹಾಗಾಗಿ ನಾವು ಹಿಂಗೆ ಮಾಡ್ಬೇಕು ಅಂದ್ರೆ ಈ ಬೇಲ್ ಮ್ಯಾಟರ್ ಅಲ್ಲಿ ಯಾವುದೇ ಒಂದು ವಿಚಾರಗಳನ್ನ ನಾವು ತಗೋಬಾರ್ದು. ಯಾರು ವಿಕ್ಟಿಮ್ಸ್ ತಂದೆ ತಾಯಿಗಳು ಅಷ್ಟೇನೆ, ಅವರು ತಂದೆ ಹೇಳಿದ್ರು ಮುಂದೆ ಏನಾಗುತ್ತೋ ಅದು ನ್ಯಾಯ ನಾನು ಕಾಯ್ತೀನಿ ಅಂತ, ಅದು ಒಳ್ಳೆಯ ವಿಚಾರ ಅನ್ನೋಂತ ನನ್ನ ಅಭಿಪ್ರಾಯ. ರೈಟ್ ಸರ್. ಸರ್ ಈಗ ಲೋಕೇಶ್ವರ್ ಸರ್ ಒಂದು ಮಾತನಾಡುವಾಗ ಹೇಳ್ತಾ ಇದ್ರು, ಅಂದ್ರೆ ಏನಾಗುತ್ತೆ ಇದೆಲ್ಲ ನಡೆಯುವಾಗ, ಸೊ ಈ ಹಂತದಲ್ಲಿ ಏನು ಹೇಳಕ್ಕಾಗಲ್ಲ, ಮುಂದೆ ಅವ್ರ ತಂದೆ ಹೇಳ್ತಾ ಇದ್ರು ಮುಂದೆ ಏನಾಗುತ್ತೆ ನೋಡೋಣ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಜೊತೆಗೆ ಪೊಲೀಸರು ಈಗ ಸುಪ್ರೀಂ ಕೋರ್ಟ್ಗೆ ಅವರೊಂದು ಮೇಲ್ಮನವಿ ಅರ್ಜಿನ ಸಲ್ಲಿಸಿದ್ರು ಇಂಟರಿಮ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ. ಈಗ ರೆಗ್ಯುಲರ್ ಬೇಲೇ ಆಗಿರೋದ್ರಿಂದ ಸೊ ಆ ಅರ್ಜಿ ಅಷ್ಟು ಊರ್ಜಿತ ಆಗೋದಿಲ್ಲ. ಓಕೆ, ಅದು ಇನ್ಫೆಕ್ಷಸ್ ಆಗೋಗುತ್ತೆ. ಈಗ ಏನಾಗುತ್ತೆ, ಹೊಸ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಓಕೆ, ಪೊಲೀಸರಿಗೆ ಈಗ ಸರ್ ಇಲ್ಲಿ ಹೈಕೋರ್ಟ್ ಅಲ್ಲೇ ಬೇಲ್ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಅರ್ಜಿ ತಿರಸ್ಕಾರ ಆಗುವಂತ ಅಥವಾ ಆಗದೇ ಇರುವಂತಹ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಇದೆ ಅಂತ ಅನ್ಕೊಳ್ಬಹುದು ಸರ್? ಬಿಕಾಸ್ ಹೈಕೋರ್ಟ್ ಅಲ್ಲೇ ಕನ್ಸಿಡರ್ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಲೆಕ್ಕಕ್ಕೆ ತಗೊಂಡ್ರೆ ಈ ಪ್ರಕರಣ 100 ಪ್ರಕರಣದಲ್ಲಿ ಇದು ಒಂದು ಪ್ರಕರಣ ಅನ್ನೋ ರೀತಿ ಆಗಬಹುದೋ ಏನೋ ಗೊತ್ತಿಲ್ಲ ನನಗೆ. ಈಗ ನಾರ್ಮಲಿ ಏನಾಗುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ನೋಡಿರೋ ಪ್ರಕಾರ ಒಂದ್ಸಲಿ ಹೈಕೋರ್ಟ್ ಬೇಲ್ ಕೊಟ್ಟಾದ ನಂತರ ಬಹಳ ರೇರ್ ಆಗಿ ಅದನ್ನ ರದ್ದುಪಡಿಸೋದು. 90-100 ಕೇಸಸ್ಸಲ್ಲಿ ಬಹುಶಃ ಒಂದು 10% ಕೇಸಸ್ಸು ರಿಜೆಕ್ಟ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು ಅಷ್ಟೇ ಬೇಲು. ಬಟ್ 90% ಏನು ಹೈಕೋರ್ಟ್ ಏನು ಮಾಡಿರ್ತಾರೆ ಅದನ್ನೇ ಸುಪ್ರೀಂ ಕೋರ್ಟು ಅಪೀಲ್ ಮಾಡುತ್ತೆ ಇದರಲ್ಲಿ. ಓಕೆ ಸರ್, ಫೈನಲಿ ಒಟ್ಟಾರೆಯಾಗಿ ಕಡೆಯದಾಗಿ ನೀವು ಒಟ್ಟಾರೆ ಈ ಪ್ರಕರಣವನ್ನ ಗಮನಿಸಿ, ನೀವು ಕೂಡ ಬೇಲ್ ಕಾಪಿಯನ್ನು ಕೂಡ ನೋಡ್ತಾ ಇದ್ರಿ, ಚಾರ್ಜ್ ಶೀಟ್ ಅನ್ನು ನೋಡಿದ್ದೀರಾ, ಒಟ್ಟಾರೆಯಾಗಿ ಪ್ರಕರಣ ಗಮನಿಸಿ ಏನು ಹೇಳ್ತೀರಿ ಸರ್, ನಿಮ್ಮ ಫೈನಲ್ ರಿಯಾಕ್ಷನ್? ಅಲ್ಲ, ಒಂದು ಪ್ರಾಸಿಕ್ಯೂಷನ್ನು ಅವ್ರೇನು ಮಾಡಬೇಕು ಕೆಲಸ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದು ಚಾರ್ಜ್ ಶೀಟಲ್ಲಿ ನಾವು ಅದನ್ನು ನೋಡ್ಬೋದು. ಅದರಲ್ಲಿ ಒಂದು ಬೇಲ್, ಅದು ನಾನು ಹೇಳ್ದಂಗೆ ಇಟ್ಸ್ ಆಲ್ವೇಸ್ ಎ ರೂಲ್, ಇಟ್ಸ್ ನಾಟ್ ಎನ್ ಎಕ್ಸೆಪ್ಷನ್. ಜೈಲ್ ಈಸ್ ಆಲ್ವೇಸ್ ಎನ್ ಎಕ್ಸೆಪ್ಷನ್. ಸೊ ಆ ಒಂದು ಪ್ರಿಮೈಸ್ ಮೇಲೇ ಬಹುಶಃ ಹೈಕೋರ್ಟ್ ಇವತ್ತು ಏನಿದೆ ಅವರು ಒಂದು ಬೇಲ್ ಕೊಟ್ಟು ಇದು ಮಾಡಿದ್ದಾರೆ. ಇಂಟ್ರಿಮ್ ಬೇಲು ಅಷ್ಟೇ. ಇಂಟ್ರಿಮ್ ಬೇಲ್ ಕೊಡಬೇಕಾದ್ರೂ ಸುಮಾರು ಅಂಶಗಳನ್ನ ಅವರು ಅದನ್ನು ಗಣನೆಗೆ ತೊಗೊಂಡಿದ್ದಾರೆ. ಒಂದು ಮೇನ್ ಮೆಡಿಕಲ್ ರೀಸನ್ಸ್ ಏನಾಗುತ್ತೆ ಅಂದರೆ, ಪರಮಾನಂದ್ ಕಟಾರ ಕೇಸಲ್ಲಿ ಸುಪ್ರೀಂ ಕೋರ್ಟೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ರೈಟ್ ಟು ಹೆಲ್ತ್ ಇಸ್ ಎ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು. ಮೂಲಭೂತ ಹಕ್ಕು ಇದರಲ್ಲಿ. ಆಮೇಲೆ ಇನ್ನೊಂದು ಸತ್ಯೇಂದ್ರ ಜೈನ್ ಕೇಸಲ್ಲೂ ಅಷ್ಟೇ, ಯಾವುದೇ ರೀತಿಯಾದಂಥ ಒಂದು ಮೆಡಿಕಲ್ ಕಂಡೀಷನ್ಸ್ ಬಂದಾಗ ಅಕ್ಯೂಸ್ಡ್ಗೆ ಹಿ ಹ್ಯಾಸ್ ಗಾಟ್ ದ ರೈಟ್ ಟು ಚೂಸ್ ದ ಹಾಸ್ಪಿಟಲ್. ಅದಕ್ಕೇ ಈಗ ಪ್ರಾಸಿಕ್ಯೂಷನ್ ವಾದ ಮಾಡಿದ್ರು, ನಾವೇ ಇಲ್ಲೇ ನಮ್ಮಲ್ಲೇ ಸ್ಟೇಟ್ ಫೆಸಿಲಿಟಿಯಲ್ಲಿದೆ, ನಾವು ಅಲ್ಲಿ ಮಾಡಿಸ್ಬೋದು ಅಂತ. ಬಟ್ ಅದನ್ನು ಕೋರ್ಟ್ ಕನ್ಸಿಡರ್ ಮಾಡಲಿಲ್ಲ ಅದು. ಸೊ ಈ ರೀತಿಯಾಗಿ ನೋಡಿದಾಗ ಬೇಲಲ್ಲಿ ನಾವು ಯಾವುದೇ ರೀತಿಯಾದಂಥ ಒಂದು ಕನ್ಕ್ಲೂಷನ್ಗೆ ಬರಬಾರ್ದು ಈ ಒಂದು. ಯಾಕಂದರೆ ಬೇಲ್ ಆಲ್ವೇಸ್ ಇನ್ ಫೇವರ್ ಆಫ್ ದ ಅಕ್ಯೂಸ್. ಬಟ್ ಇದು ಏನು ಟ್ರಯಲ್ ಏನು ನಡೆಯುತ್ತೆ, ಆ ನಮ್ಮ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಆ ಒಂದು ರೀತಿಯಲ್ಲಿ ಯಾವ ರೀತಿ ಸಾಕ್ಷ್ಯಗಳಿದೆ ಅದನ್ನು ಗಣನೆಗೆ ತೊಗೊಂಡು ಬಹುಶಃ ಟ್ರಯಲ್ಲು ಇದು ಆಗುತ್ತೆ. ಆ್ಯಂಡ್ ಬಹುಶಃ ಪ್ರಾಸಿಕ್ಯೂಷನ್ನು ಅದರಲ್ಲಿ ಪ್ರಬಲವಾಗಿ ವಾದ ಮಂಡಿಸುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಓಕೆ, ಲೋಕೇಶ್ವರ್ ಸರ್, ನಿಮ್ಮ ಕಡೆಯ ರಿಯಾಕ್ಷನ್ ಸರಿ ಒಟ್ಟಾರೆ ಈ ಪ್ರಕರಣದ ಬಗ್ಗೆ? ನೋಡಮ್ಮ, ಈಗ ಕಲೆಕ್ಷನ್ ಮಾಡಿರೋ ಟೆಕ್ನಿಕಲ್ ಎವಿಡೆನ್ಸು ಮತ್ತೆ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸಸ್ ಇದು ಒಂದು ಒಳ್ಳೆಯ ಹಂತಕ್ಕೆ, ಅಂದ್ರೆ ತನಿಖೆಯ ಸಫಲತೆಯನ್ನ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಈ ಬೇಲ್ ಮ್ಯಾಟರ್ಸ್ ಅಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ. ತಪ್ಪಿತಸ್ಥರು ಖಂಡಿತ
ತನಿಖೆಯ ಒಂದು ಹಂತ ನೋಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಫೈನಲಿ ಅಂದ್ರೆ ಟ್ರಯಲ್ ಆದ ನಂತರ ಕಡೆ ಹಂತದಲ್ಲಿ. ಹೌದೌದೌದು. ಓಕೆ ಸರ್, ಉಮೇಶ್ ಸರ್ ನಿಮ್ಮ ಕಡೆಯ ಪ್ರತಿಕ್ರಿಯೆ ಸರ್. ಅದೇ ಈ ಪ್ರಕರಣ ಈಗ ನ್ಯಾಯಾಲಯದಲ್ಲಿ ತ್ವರಿತವಾಗಿ ವಿಚಾರಣೆಗೆ ಬರಬೇಕು. ಬಂದಂಥ ಎಲ್ಲ ಸಾಕ್ಷಿದಾರಗಳನ್ನ ಏನು ಇವ್ರು ಜೋಡಿಸ್ಕೊಂಡೋಗಿದ್ದಾರೋ ಅವ್ರನ್ನೆಲ್ಲ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಭಾಳ ಅದ್ಭುತವಾಗಿ ಕರ್ಕೊಂಡು ಬಂದು ಅವ್ರನ್ನ ಸಾಕ್ಷಿಗಳನ್ನ ಹೇಳಿಸ್ತಕ್ಕಂಥ ಕೆಲಸ ಮಾಡಿದರೆ ಮಾತ್ರ ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಈ ಕೇಸು ಇನ್ನೂ ಬಹಳ ವರ್ಷಗಳು ಸರ್ ನೀವು ಹೇಳ್ದಂಗೆ ಈ ಹಂತದಲ್ಲಿ ಸರ್ ಈಗ ಸಾಕ್ಷಿಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಪೊಲೀಸರಿಗೆ ಇವಾಗ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಟಾಸ್ಕ್ ಇರೋದು. ಅಂದ್ರೆ ಅವ್ರು ಅಷ್ಟು ಸಾಕ್ಷಿಗಳನ್ನು ಏನ್ ತೋರಿಸಿದ್ದಾರೆ ಅವರೆಲ್ಲರನ್ನ ಕೂಡ ಒಗ್ಗೂಡಿಸಿ ಕರ್ಕೊಂಡು ಬಂದು ಈಗ ಸಾಕ್ಷಿ ಹೇಳಿಸುವಂಥದ್ದು ಪೊಲೀಸರಿಗೆ ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಸರ್ ಈ ಹಂತದಲ್ಲಿ? ಅಲ್ಲ, ಈ ಪ್ರಕರಣ ನೋಡಿ, ಈಗ ಸಾಕ್ಷಿಗಳು ಉಲ್ಟಾ ಹೊಡೆದ್ರೆ ಅದೇ ಅವ್ರು ಉಲ್ಟಾ ಹೊಡಿಬೋದು. ನಾವು ಅವ್ರನ್ನ ಕರ್ಕೊಂಡು ಬರ್ತೀವಿ, ಅವ್ರಿಗೆ ರಿಫ್ರೆಶ್ ಮಾಡ್ತೀವಿ, ಅವ್ರಿಗೆ ಪೂರ್ತಿ ನೀವು ಈ ಥರ ಹೇಳ್ಬೇಕು, ಈ ಥರ ನೀವು ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು, ನೀವು ಅವತ್ತೊಂದು ದಿವಸ ನಮ್ಗೆ ಸಾಕ್ಷಿಯಾಗಿದ್ದೀರಿ ಅಂತೆಲ್ಲ ಪ್ರತಿಯೊಂದನ್ನು ಹೇಳ್ತೀವಿ. ಹೇಳಾದ್ಮೇಲೂ ಹೋಗಿ ಬಾಕ್ಸಲ್ಲಿ ನಿಂತ್ಕೊಂಡು ಯಾವುದು ಪೊಲೀಸರುಗಳು ಏನೋ ಬರ್ಕೊಂಡ್ರು ಸೈನ್ ಹಾಕಿದ್ದೀವಿ ಅಂತ ಹೇಳಿದ್ರೆ ಮುಗೀತು ಅಷ್ಟೇ. ನಾವು ಏನು ಮಾಡಿದ್ರು ಅಲ್ಲಿ ಪಲ್ಟಿ ಹೊಡಿಕ್ ಆಗುದಿಲ್ಲ ಅಷ್ಟೇ, ಇನ್ನೇನು ವಾಪಸ್ ಬರ್ಬೇಕಾಗ್ತದೆ. ಕೊನೆ ಹಂತದಲ್ಲಿ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ ಉಮೇಶ್ ಸರ್, ಸಾರಿ ಇಂಟರಪ್ಟ್ ಮಾಡ್ತೇನೆ. ನಾನು ಯಾಕೆ ಕೇಳಿದೆ ಅಂತಂದ್ರೆ ಈಗ ದರ್ಶನ್ ಒಳಗಡೆ ಇದ್ರು ಏನೋ ಸಾಕ್ಷಿ ಹೇಳಿದ್ವಿ ನಾವು ಅನ್ನಂಗಿರ್ಬೋದು, ಒಪ್ಕೊಂಡಿವಿ. ಈಗ ದರ್ಶನ್ ಹೊರಗೆ ಬಂದಿದ್ದಾರೆ, ನಾವೇನೋ ಸಾಕ್ಷಿ ಹೇಳೋದು ಇನ್ನೇನೋ ಆಗೋದು ಅನ್ನುವಂಥ ಭಯ ಕೂಡ ಸಾಕ್ಷಿಗಳಿಗೆ ಇರಬಹುದಲ್ವಾ? ಸೊ ಅದರಿಂದ ಇನ್ ಕೇಸ್ ಉಲ್ಟಾ ಹೊಡೆದ್ರೆ ಖಂಡಿತ ಇಂಥ ಪ್ರಕರಣಗಳಲ್ಲಿ ಆಗುವಂಥದ್ದು ಸಹಜ, ನಾವು ನೋಡಿದ್ದೀವಿ. ಈಗ ಇಷ್ಟೊಂದು ರೌಡಿ ಕೇಸ್ಗಳು, ಮರ್ಡರ್ ಕೇಸ್ಗಳು ಸಾಮಾನ್ಯವಾಗಿ ನಾವು ನೋಡ್ತೀವಿ ರಾಜ್ಯದಲ್ಲಿ. ಯಾವುದೇ ಒಂದೇ ಒಂದು ಬಿಟ್ರೆ ಜಯರಾಜ್ ಒಂದು ಮರ್ಡರ್ ಕೇಸಲ್ಲಿ ಕನ್ವಿಕ್ಷನ್ ಆಗಿ ಒಳಗಡೆ ಇದ್ದಂಥ ಪ್ರಕರಣವನ್ನು ಬಿಟ್ರೆ 19 ಜಯರಾಜ್ ಮರ್ಡರ್ ಕೇಸ್ ಒಳಗಡೆ, ಅದಾದ್ಮೇಲೆ ಗೋಪಿಗೆ ಹೊಡೆದಂಥ ಕೇಸಲ್ಲಿ ಜಯರಾಜ್ ಒಳಗಡೆ ಇದ್ದಂಥ ಪ್ರಕರಣವನ್ನು ಬಿಟ್ರೆ ನಾವು 31 ವರ್ಷ ಯಾವುದೂ ಸಾಮಾನ್ಯವಾಗಿ ಅವರು ಒಳಗೆ ಬೇಲು ಕ್ಯಾನ್ಸಲ್ ಮಾಡಿಸಿದ್ದೀವಿ. ಆದರೆ ಪ್ರಕರಣಗಳಲ್ಲಿ ಅವ್ರ ವಿರುದ್ಧವಾಗಿ ಸಾಕ್ಷಿಗಳನ್ನ ಹೇಳಿಸಿ ಸಾಕ್ಷಿಗಳಿಗೆ ಧೈರ್ಯ ತುಂಬಿ ಅವ್ರನ್ನ ಕರ್ಕೊಂಡೋಗಿ ಬಾಕ್ಸಿಗೆ ಬಿಟ್ಟು ಅವ್ರ ಹತ್ರ ಸಾಕ್ಷಿ ಹೇಳಿಸಿ ಶಿಕ್ಷೆ ತಗೊಂಡಿರ್ತಕ್ಕಂಥದ್ದು ಭಾಳ ಕಷ್ಟ. ಯಾಕೆಂದರೆ ಸಮಾಜದಲ್ಲಿ ಭಾಳ ಹೆದರ್ತಾರೆ ಸಾಕ್ಷಿದಾರರುಗಳು, ನಮಗೆ ಸಪೋರ್ಟ್ ಮಾಡೋದಿಲ್ಲ ಲಾಸ್ಟ್ ಮೂಮೆಂಟ್ ಒಳಗಡೆ, ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ಬಿಕಾಸ್ ಅವ್ರಿಗೂ ಅವ್ರದ್ದೇ ಆದಂಥ ಥ್ರೆಟ್ ಇರ್ತದೆ, ನಮ್ಗೆ ಯಾಕಪ್ಪ ಬೇಕು ಈ ರಾಮಾಯಣ ಅಂತ ಅನ್ನುವಂಥದ್ದು. ಆ ಕಾರಣಕ್ಕೆ ಭಾಳ ಅತ್ಯಂತ ಎಚ್ಚರಿಕೆ ವಹಿಸಬೇಕು ತನಿಖಾ ಕಾಲದಿಂದ, ವಿಚಾರಣಾ ಕಾಲದಲ್ಲಿ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಲೋಕೇಶ್ವರ್ ಸರ್, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸರ್ ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಅಂತೂ ಇಂತೂ 7 ತಿಂಗಳ ನಂತರ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದಂತಹ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ 7 ತಿಂಗಳ ನಂತರ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 7 ಜನ, ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ 17 ಜನದಲ್ಲಿ 12 ಜನರಿಗೆ ಜಾಮೀನು ಮಂಜೂರಾಗಿದೆ. ಇನ್ನೂ 5 ಜನಕ್ಕೆ ಜಾಮೀನು ಮಂಜೂರಾಗಬೇಕು. ನೋಡೋಣ ಪೊಲೀಸರ ಮುಂದಿನ ನಡೆ ಏನ್ ತೆಗೆದುಕೊಳ್ತಾರೆ, ಸರ್ಕಾರ ನೆಕ್ಸ್ಟ್ ಸ್ಟೆಪ್ ಏನ್ ತೆಗೆದುಕೊಳ್ಳುತ್ತೆ. ಇವ್ರಿಗೂ ಆಪ್ಷನ್ ಇದೆ, ಈ ಕಡೆ ದರ್ಶನ್ ಪರ ವಕೀಲರಿಗೂ ಕೂಡ ಅಥವಾ ದರ್ಶನ್ಗೂ ಕೂಡ ಆಪ್ಷನ್ ಇದೆ. ಮುಂದಿನ ಹಂತದಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ನೋಡ್ತಾರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.